ಏನಿಲ್ಲ ಸಣ್ಣ ಎಕ್ಸಾಮ್ಷನ್ ಏನಂದ್ರೆ ಇಲ್ಲಿ ಟೋಟಲ್ ಇಲ್ಲಿ ಏನಂದ್ರೆ ಅವಾಗಿಂದ ಇಲ್ಲಿ ಯಾರು ಡೆತ್ ಆಗಿ ಬಂದಾಗ ಇಲ್ಲಿ ಕುಂಟೆನಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಬೋರು ಅದು ಇದೆಲ್ಲ ಹಾಕಿ ನೀರೆಲ್ಲ ರೆಡಿ ಆಗಿತ್ತು ಅಲ್ಲಿದೆ. ಈಗ ಇದನ್ನ ಕುಂಟೆನ್ ಮುಚ್ಚಿಬಿಟ್ಟು ಒಂದು 1000 ಚೀಲ ಲೋಡ್ ಹಾಕಿ ಕುಂಟೆನೆಲ್ಲ ಮುಚ್ಚಿ ಮಾಡಿದ್ವಿ. ಇಷ್ಟೇ ಇರೋದಣ್ಣ, 8 ಏರಿಯಾಗೆ ಇಲ್ಲೇ ಉಣ್ಕೊಳಕ್ ಜಾಗ ಇರೋದಣ್ಣ. ಇವಾಗ ನೋಡ್ರಿ ಅಲ್ಲಿ ನೋಡ್ರಿ ಒಬ್ಬನ ಮೇಲೆ ಒಬ್ಬನ ಎತ್ತಾಗ್ತದೆ. ಆ ಕಡೆ ಆಗ್ರಾ ಇಂಡಸ್ಟ್ರೀಸ್ ಅವರು ಜಾಗನ ಸೀಟ್ ಕಾರ್ಪೊರೇಷನ್ ಅವರು ಎನ್ಕ್ರೋಚ್ ಮಾಡ್ತಿದ್ದಾರೆ. ಅಲ್ಲಿ ನಾವು ಒಬ್ಬರ ಮೇಲೆ ಒಬ್ಬರನ್ನ ಹಾಕೊಂತ ಇದ್ವಿ. ಇಲ್ಲಿ ಮಾಡ್ಕೊಳೋದ್ರಿಂದ ಇವಾಗ ಅದು ಇನ್ನೊಂದು ಪಬ್ಲಿಕ್ ಈ ಕಡೆ ಮನೆಗಳವರು ನೆನ್ನೆಯಿಂದ ಗಲಾಟೆ ಮಾಡ್ತಾರೆ. ಇಲ್ಲಿ ನಮ್ಮ SR ಸ್ಕೂಲ್ ಇದೆ, ಪಂಕ್ಲೈಟ್ ಪಕ್ಕ ಗ್ರೌಂಡ್ ಪಕ್ಕ ಹೋಗ್ತಿರಲ್ಲ, ಅಲ್ಲಿ 1.5 ಎಕರೆ ಜಾಗ ಇದೆ, ಹೈವೇಗೆ ಅಟ್ಯಾಚ್ ಇದೆ ಗ್ರೌಂಡ್ ಪಕ್ಕದಲ್ಲಿ. ಇದ್ರನ್ನ ಎತ್ತಿ ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ರೆ ನೀವು ನಮ್ಗೆ ಮಾಡೋದ್ರಲ್ಲಿ ನಮ್ಗೆ ಇದು ಅವಶ್ಯಕತೆ ಇದೆ ಅಣ್ಣ. ಎಲ್ರಿಗಿನ ಅವಶ್ಯಕತೆ ಜಾಸ್ತಿ ಇದೆ. ಯಾಕಂದ್ರೆ ಇವಾಗಿರೋ ಜನರೇಷನ್ ನಾವು ನಮ್ಮ ತಂದೆ ಅವರು ಅಂತ ಇವ್ರು ನಾವು ಉಣ್ಬೋದು. ನೆಕ್ಸ್ಟ್ ನಮ್ಮ ಮಕ್ಳು ಬರೋರು ಉಣ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಬರ್ನಿಂಗೇ ಇರ್ತದೆ. ಅದರಿಂದ ನಮ್ಗೆ ಅವಶ್ಯಕತೆ ಇದೆ. ಇದನ್ನ ದಯವಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಸರಿ ಹೋಗ್ತದೆ. ಕೋಲಾರದಲ್ಲಿ CBSE ಸಿಲೆಬಸ್ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಪಕ್ಕದಲ್ಲಿ ಒಳ್ಳೆ ಪಾರ್ಕ್ ಇದೆ. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಕ್ಕೆ, ಎಕ್ಸರ್ಸೈಸ್ ಮಾಡಕ್ಕೆ ಬರೋಂಥ ಅದ್ ಪಕ್ಕದಲ್ಲಿ ಮಾಡ್ತೀವಿ. ಮಾಡೋ ಉದ್ದೇಶ ಮತ್ತು ಸೂಪರ್. ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆದ್ರೆ ಒಳ್ಳೆ ಜಾಗದಲ್ಲಿ ಮಾಡಿದ್ರೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಕೋಲಾರ ಸುತ್ತಮುತ್ತ ಹೆಂಗ್ ಲೆಕ್ಕ ಹಾಕೊಂಡ್ರೆ 3 ಕಿಲೋಮೀಟರ್ ಬಸವಪ್ಪ ಗಾಂಧಿ ಜಿಲ್ಲೆ ಏನಿದೆಯೋ ಆ ಸುತ್ತಮುತ್ತ ಗೌರ್ಮೆಂಟ್ ಜಾಗ ಏನಿದೆ ಹುಡುಕೊಂಡು ಅಲ್ಲಿ ಮಾಡ್ಬಿಟ್ರೆ ಅಟ್ಲೀಸ್ಟ್ ಡೆವಲಪ್ ಸಿಟಿದ ಔಟ್ ಸೈಡ್ ಹೋದ್ರೂ ಸ್ವಲ್ಪ ದೊಡ್ಡದಾಗಿ ಬೆಳೀತದೆ. ಸೊ ಔಟ್ ಆಫ್ ಸೆಂಟ್ರಲ್ ಸಿಟಿ ಫುಲ್ ಜಾಮ್ ಆಗುತ್ತೆ, ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ. ಇಲ್ಲಿ ಎತ್ಕೊಂಡ್ಬಂದು ಇಡೀ ಕೋಲಾರದಲ್ಲೇ ಎತ್ಕೊಂಡು ಸುಡ್ತಾರೆ, ರೋಡ್ ಜಾಮ್ ಆಗುತ್ತೆ, ಸುತ್ತಮುತ್ತಲು ಫುಲ್ ತೊಂದರೆ ಆಗುತ್ತೆ. ಹಂಗಾಗಿ ದಯವಿಟ್ಟು ಅದೊಂದು ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡು ಸರಿ. ಇದು 5 ವಾರ್ಡ್ ಸೇರಿ ಹಾಕಿರೋ ಸರ್ ಇದು, ಯಾಕಂದ್ರೆ ನಾವೇ ಕೊಟ್ಟಿರೋದು ಇದಕ್ಕೆಲ್ಲ ಜೊತೆಗೆ ಆದ್ರೆ ನಾವೇ ಇರೋಂಥದ್ದು ಸುಮಾರು 10 ಕೆಲಸ ಬಟ್ ಆದ್ರೆ ನಮ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸಮಾಜದಲ್ಲಿ ನಮ್ಮ ನಾಲ್ಕಕ್ಕೆ ಬಿಡಲ್ಲ. ಹೇಳ್ಬೋದು, ನಾವ್ ಹೇಳ್ಬೋದು ನಾನ್ ಜಾತಿ ಇಲ್ಲ ಅಂತ ನೋಡ, ನಮ್ಮನ್ನ ಹಾಕುವಂತ ಜಾಗ ಇದು ಒಂದೇ. ಸುಮ್ಮನೆ ಇರ್ರಿ, ಇದನ್ನೆಲ್ಲ ಯಾಕಪ್ಪ ಹೇಳ್ಕೊಳಕ್ ಜಾತಿ ಇದೆ ಅಷ್ಟೇ, ನಮ್ನ ಹಾಕೊಳಕ್ ಬಿಡಲ್ಲ, ಅದೆಲ್ಲ ಸತ್ಯನೇ. ಎಲೆಕ್ಟ್ರಿಕ್ ಚೇಂಬರ್ ಜಾತಿ ಈ ತರ ವ್ಯವಸ್ಥೆ ಇದ್ರೆ ನಿಜ ಜಾತಿ ಅಡ್ಡ ಬರ್ತದೆ. ಹೇಳೋದ್ ಈ ತರ ಮಶಾಣ ಇದ್ದು ಸಮಾಧಿಗಳು ಮಾಡ್ಕೊಳ್ಳೋ ವ್ಯವಸ್ಥೆ ಇದ್ದಾಗ ಈ ಜಾತಿಗಳು ಇನ್ನೊಂದೆಲ್ಲ ಅಡ್ಡ ಬರ್ತದೆ. ಅದು ಯಾವುದು ಬರಬಾರ್ದು ಅಂತಲೇ ಈಗ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂ ಮಾಡಿರೋದು. ಈ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಮ್ಮು ಬಹಳ ಹೈಟೆಕ್ ಆಧುನಿಕವಾಗಿ 4 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇರೋದು. ಏನೂ ಸ್ಮೆಲ್ ಬರಲ್ಲ, ಏನೂ ಹೊಗೆ ಬರೋದಿಲ್ಲ, ಯಾವುದು ಬರೋದಿಲ್ಲ, ಏನು ವಾಯು ಮಾಲಿನ್ಯ ಇನ್ನೊಂದು ಏನೂ ಆಗೋದಿಲ್ಲ. ಸುಮ್ಮನೆ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮಗೆ ಕೇಳಪ್ಪ ಸ್ವಲ್ಪ ದಯವಿಟ್ಟು. ಈಗ ಏನು ಮಶಾಣಗಳಾಗಿದ್ದಾವೆ ಅದು ಬಿಟ್ಟು ಉಳಿಕೆ ಅರ್ಧ ಎಕರೆ ಕೂಡ ಇಲ್ಲ, 100 ಅರ್ಧ ಎಕರೆ ಕೂಡ ಇಲ್ಲ ಸರ್. ಈಗ ಖಾಲಿ ಜಾಗ ಅರ್ಧ ಎಕರೆ ಕೂಡ ಇಲ್ಲ. ನಾವು ಈ ಖಾಲಿ ಜಾಗನ ಉಳಿಸ್ಕೊಂಡು ಇವತ್ತು ಎಲೆಕ್ಟ್ರಿಕ್ ಚೇಂಬರ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳೋಣ ಬೇರೆ ಕಡೆಗೆ. ಇಲ್ಲಿ ಅರ್ಧ ಎಕರೆಯಲ್ಲಿ ಇನ್ನೊಂದು 4-5 ವರ್ಷ ಬಿಟ್ರೆ ಆಮೇಲೆ ಹಾಕಕ್ಕೆ ಬರಲ್ಲ. ಎಲ್ಲಿರ್ತದೆ ಜಾಗ? ಒಬ್ಬರ ಮೇಲೆ ಒಬ್ರು ಹಾಕ್ತಿವಿ ಅಂತ ನೀವೇ ಹೇಳ್ತೀರಿ, ಒಬ್ಬರ ಮೇಲೆ ಒಬ್ರನ್ನ ಹಾಕ್ತಾ ಇದೀವಿ ಅಂತ ನೀವೇ ಹೇಳ್ತೀರಿ. ಎಲೆಕ್ಟ್ರಿಕ್ ಚೇಂಬರ್ ಮಾಡಬಾರ್ದು ಅಂತ ನೀವೇ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 4-5 ವರ್ಷದಲ್ಲಿ ಈ ಖಾಲಿ ಜಾಗ ಕೂಡ ಆಗೋಗ್ತದೆ. ಆಮೇಲೆ ಎಲ್ಲ ಹಾಕ್ತೀರಿ? ಉತ್ತರ ಕೊಡಿ ನನಗೆ. ಆಮೇಲೆ ಎಲ್ಲ ಹಾಕ್ತೀರಿ ಹೇಳು, ಎಲ್ಲ ಹಾಕ್ತೀರಿ ಹೇಳಪ್ಪ.
ಎಲ್ಲಾಗ್ತೀರಿ ಹೇಳು. ಅದಕ್ಕೆ ಈ ಜಾಗನೂ ಉಳಿಸ್ಕೊಂಡು ಇರಪ್ಪ ಅಲ್ಲೋದ್ರೆ ಕ್ಲಿಯರ್ ಮಾಡ್ಕೊಟ್ಬಿಟ್ರೆ ಅಲ್ಲೇ ಮಾಡ್ಕೊಡೋಣ. ಒತ್ತುವರಿ ಮಾಡಿದ್ದೆ ನಿಜ ಆದ್ರೆ ಕಮಿಷನರ್ ಧಮಕಿ ಹಾಕ್ತಾರೆ. ಗಂಗಣ್ಣ ಸಮೇತ ಎಲ್ಲಾರು ಬಂದು ಅವ್ರು ಮಾತಾಡಿದ್ರಿ ಕ್ಲಿಯರ್ ಮಾಡ್ಕೊಡ್ತೀರಿ ಅಂದ್ರು. ಬೇಜಾರಾಗ್ಬಿಡ್ತು, ನಮ್ ಒಳಗಡೆ ಉಣಕ್ ಆಗ್ಲಿಲ್ಲ. ನಾವು ಉಣವಾಗೇನೆ ಎತ್ತಿದ್ದು ತೆರವು ಮಾಡಿರೋದೇ ನಿಜ ಆದ್ರೆ ದಾಖಲೆಗಳ ಪ್ರಕಾರ ಆಗ್ರೋ ಆಫೀಸರು ಅವ್ರಿಗೆ ಏನ್ ದಾಖಲೆ ಇದೆ ಅದಕ್ಕಿಂತ ಹೆಚ್ಚು ಅವ್ರ ಅನುಭವದಲ್ಲಿದ್ರೆ ಅದನ್ನ ತೆರವು ಮಾಡ್ಸಕ್ ಡಿಸಿ ಇಮಿಡಿಯೇಟ್ ಆಗಿ ತೆರವು ಮಾಡಿ. ಕಮಿಷನರ್ ಮಾಡಕ್ ಬರಲ್ಲ, ಡಿಸಿ ಸರ್ವೆಗೆ ಹಾಕಿದ್ರೆ ಅಲ್ಲಲ್ಲೇ ಹೋಲ್ಡ್ ಮಾಡ್ತಾರೆ. ನಿಮ್ಗೂ ಗೊತ್ತು, ನಿಮ್ ಜೊತೆಲ್ಲ ಬಂದು ನಿಮ್ ಚಾಲು ಹೂನಾರಗಳು ಹಾಕ್ಬಿಟ್ಟು ಸೇರ್ಪಡೆಗಳು ಹಾಕ್ತಾರೆ, ಬೇರ್ಪಡೆಗಳು ಹಾಕ್ತಾರೆ. ಬಿಡಪ್ಪ, ಶಾಲೆ ಅವ್ನ ಉದ್ದೇಶ ಏನಿದ್ರೆ ಒಂದ್ ನಿಮಿಷ ಅವ್ನ ಉದ್ದೇಶ ಏನಿದ್ರೆ ಅದನ್ನ ಉಳ್ಕೊಳೋದಕ್ಕಷ್ಟೇ. ಯಾರೋ ಅವ್ನು ಬೇಡ ಅಂತ ಗಲೀಜ್ ಅವನು, ಅವನ ಹೆಸರು ಕೂಡ ನಾನು ಹೇಳಲ್ಲ. ಅವ್ನ ರೇಂಜ್ ಇವಾಗ ನನಗೆ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ರಣ ಸಾಕು ಅಣ್ಣ. ಅಲ್ಲಿ ಕ್ಲಿಯರ್ ಮಾಡಿ ಅಲ್ಲಿ ಕಟ್ರೋಣ, ನಮಗೂ ಉಣಕ್ ಜಾಗ ಆಗ್ತದೆ. ಯಾರನ್ನ ಪಾಪ ಮನೆ ಇವಾಗ ಪಕ್ಕದಲ್ಲಿ ದೊಡ್ಡ ಮಶಾಣನೇ ಕ್ಲೀನ್ ಆಗಿದೆ, ತುಂಬಾ ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಸಣ್ಣದಲ್ಲಿ ಜಾಗದಲ್ಲಿ ಯಾಕೆ ನಮ್ದೇ ಅದನ್ನೇನಪ್ಪ ಉತ್ತುವರಿ ಕ್ಲಿಯರ್ ಮಾಡಿ ಮಾಡಿದ್ರೆ ನಮ್ದೇನ ಬೇಂದ್ರ ಇಲ್ಲ. ಮಾಡ್ಬೇಕಾ ಮಾಡ್ಬಾರ್ದು ಜನಗಳಿಗೆ ಬೇಡ ಅಂತ ಜನಗಳಿಗೆ ಬೇಡ ಅಂದ್ರೆ ಬೇಡ ಫೋರ್ಸ್ ಜನಗಳಿಗೆ ಬೇಡ ಬೇಕಾಗಿಲ್ಲ. ಅದು ಅವ್ರು ಜಾಗ ಬೇಕಾದ್ರೆ ಇಟ್ಕೊಳ್ಳಿ, ಬೇರ್ಲಿ ಬಿಡ, ಮಾಡೋದೇ ಬೇಡ, ಹಂಗೆ ಬಿಟ್ಬಿಡ. ಬೇಡ ಬೇಡ ಒಂದು ನಿಮಿಷ ಬರ್ರಿ ಹೋಗ್ಲಿ. ಬೇಡ ಅಂತ ಬೇಡಪ್ಪ ಯಾರು ಮಾಡಲ್ಲ, ಯಾರು ಮಾಡಲ್ಲ. ಪರವಾಗಿಲ್ಲ ಬಿಡ್ರಪ್ಪ, ಇವಾಗ ನಮ್ಗೆ ಬೇಕಣ್ಣ ಅದು, ನಮ್ಗೆ ಅದು ಬೇಕಣ್ಣ. ಬರ್ನಿಂಗ್ ಇಲ್ಲ ಅಂದ್ರೆ ಆಗಲ್ಲ. ಅಭಿವೃದ್ಧಿ ಆಗಬೇಕು, ದುಡ್ಡು ನಾವೆಲ್ಲ
ಇವಾಗ ಇಲ್ಲಿ ಪೂಜೆ ಮಾಡೋಣ, ಅಲ್ಲಿ ಬೇಡ, ಅಲ್ಲಿ ಮಾಡ್ಸೋಣ. ಬೇಡ 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 ಏನು ಬೇಡ ಇರೋಣ ಒಂದ್ ನಿಮಿಷ, ಅಲ್ಲೇ ಪೂಜೆ ಮಾಡೋಣ. ಇಲ್ಲ ಇಲ್ಲ ಇಲ್ಲಿ ಪೂಜೆ ಮಾಡೋಣ ಅಲ್ಲೇ ಮಾಡೋಣ. ಬೇರೆಯವ್ರು ಇರಪ್ಪ ಪೂಜೆ ಆಗೋಡ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿ ತೆರವು ಮಾಡಿಸಿ ಅಲ್ಲಿ ಆಗಿದೆ ಅಂತ ಹೇಳಿದ್ರೆ ಉಳಿಕೆ ಮನೆಗಳ ಅದಕ್ಕೆ ಪೊಲ್ಯೂಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಸರ್. ಮಾತಾಡಿಲ್ಲ ಅವ್ರು ಪೊಲ್ಯೂಷನ್ ಬಗ್ಗೆ ನಾವು ಮಾತಾಡಿಲ್ಲ ಸರ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಎನ್ಕ್ರೋಚ್ ಆಗಿದೆ ಜಾಗ. ಇದು ಎನ್ಕ್ರೋಚ್ ಕ್ಲಿಯರ್ ಆಗಿದೆ ಅಣ್ಣ, ಅಲ್ಲೇ ಕ್ಲಿಯರ್ ಇದೆ. ಸ್ಮಶಾನ ಊಣಿರೋದ್ರಿಂದ ಹಳೆ ಸರ್ ನೀವು ಕಳ್ಸಿ ಸರ್. ಸರ್ ಒಂದ್ ನಿಮಿಷ ಹೇಳಕ್ ಕೇಳಿ, ಹಿಂಗೆ ನಡ್ಕೊಂಡು ಹೋಗ್ಬಿಡೋಣ, ಅಲ್ಲೇ ಪೂಜೆ ಮಾಡ್ಬೇಡ ಬನ್ನಿ ಸರ್. ಇನ್ನೊಂದಿನ ಮಾಡೋಣ ಬಿಡು. ಇವ್ ನಾವ್ ಅಲ್ಲಿ ಮಾಡ್ಸ್ಕೊಂಬಂದಿರಪ್ಪ ನಾವ್ ಕೋಆಪರೇಟ್ ಮಾಡಲಿಲ್ಲ ಅಂತಲ್ಲ. ಗಂಗಂಪೇಳ್ ರಾಬಿನ್ ಮಾತಾಡ್ತಿದ್ರೆ ನೀವು ಪಾಪ ಬರ್ತದೆ ಎಲ್ಲ ರಾಜಕೀಯ ಒಂದ್ ಮಾತು ಹೇಳ್ತೀನಿ ನೋಡ, ಮುಂದಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ. ನೀವು ಈ ಟೈಮ್ ಮಾತ್ರ ಬೆಳೆ ಬೆಳೆಸ್ಕೊಂತ ಇದ್ದೀರಿ, ಒಳ್ಳೇದಲ್ಲ ಇದು ನಿಮ್ಗೆ. ಇಲ್ಲ ರಾಜೇಶ, ಜಾಗನೇ ಇಲ್ಲ. ಹೌದು, ಈ ಸಮಾಜ ಆ ಸಮಾಜ ಅಂತ